ಒಬ್ಬ ಅಜ್ಜ ನೀರಿನಲ್ಲಿ ಇರೋ ದೊಡ್ಡ ಶಿವಲಿಂಗ ಮೇಲೆ ಹತ್ತಿ ಪೂಜೆ ಮಾಡ್ತಾ ಇರೋ ಫೋಟೋ ಇಲ್ಲ ವಿಡಿಯೋ ತುಂಬಾ ಜನ ನೋಡೇ ಇರ್ತೀರಾ. ಅದೇ ಜಾಗ ಅದೇ ಶಿವಲಿಂಗ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇದನ್ನು ಬಡವಿ ಲಿಂಗ ಅಂತ ಕರೀತಾರೆ. ಕೇಳೋಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ಇದರ ಹಿಂದೆ ಸ್ವಲ್ಪ ಇತಿಹಾಸ ಕೂಡ ಇದೆ. ಪೂರ್ವದಲ್ಲಿ ಒಂದು ಬಡ ಕುಟುಂಬಕ್ಕೆ ಸೇರಿದಂತಹ ಒಬ್ಬ ಅಜ್ಜಿ ಈ ಕಪ್ಪು ಏಕಶಿಲೆ ಲಿಂಗವನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಇದನ್ನು ಬಡವಿ ಲಿಂಗ ಅಂತ ಕರೀತಾರೆ. ಇನ್ನೊಂದು ವೈಶಿಷ್ಟ್ಯತೆ ಏನ್ ಗೊತ್ತಾ, ನೀವು ವರ್ಷದಲ್ಲಿ ಯಾವಾಗ್ಲಾದ್ರೂ ಅಲ್ಲಿಗೆ ಹೋಗಿ ಲಿಂಗದ ಕೆಳಗಡೆ ನೀರು ಹರಿತಾನೆ ಇರುತ್ತೆ. ಕೆಲವರು ಸ್ಥಳೀಯರು ಹೇಳೋ ಪ್ರಕಾರ ಆಕಾಶಗಂಗೆ ಶಿವನಿಗೋಸ್ಕರ ದರೆಗಿಳಿದು ಲಿಂಗದ ಕೆಳಗೆ ನೆಲೆಸಿದ್ದಾರೆ ಅಂತ. ಈ 3 ಮೀಟರ್ ನಷ್ಟು ಬೃಹತ್ ಶಿವನ ಲಿಂಗಕ್ಕೆ ಪ್ರತಿದಿನ ಇದಕ್ಕೂ ಮುಂಚೆ KN ಕೃಷ್ಣ ಭಟ್ಟರವರು ಪೂಜೆ ಅಭಿಷೇಕ ಮಾಡ್ತಾ ಇದ್ರು. ಈಗ ಅವರ ಮಗನಾದ ರಾಘವರವರು ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಈ ತರ ಒಂದು ಪುರಾತನ ಲಿಂಗ ನೋಡೋದಕ್ಕೆ ಒಂದು ಅದೃಷ್ಟ. ಆದ್ರೆ ನಾನು ಪ್ರತ್ಯಕ್ಷವಾಗಿ ಅಭಿಷೇಕ ಪೂಜೆ ಮಾಡೋ ಸಮಯದಲ್ಲಿ ಅಲ್ಲಿಗೆ ಹೋಗಿದ್ದೆ. ಮನಸ್ಸಿಗೆ ತುಂಬಾನೇ ಖುಷಿ ಆಯ್ತು. ಜೊತೆಗೆ ನೀವು ಕೂಡ ಈ ಅಪರೂಪದ ಚಿತ್ರಣ ನೋಡ್ತಾ ಇದ್ರಲ್ಲ, ಅದಕ್ಕೂ ಇನ್ನೂ ಖುಷಿ. ಓಂ ನಮಃ ಶಿವಾಯ. ನಿಮಗೂ ನೋಡಿ ಧನ್ಯ ಅನ್ಸಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿದ್ರೆ ಮಾತ್ರ ಮರಿಬೇಡಿ.